ನೋಡ್ಕೊಳ್ಳಿ ಕ್ವಶನ್ನು. ಯೂಸ್ ಫೋರ್ತ್ ಆರ್ಡರ್ ರಂಗೇಕುಟ ಮೆಥಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0.1 ಗಿವನ್ ದಟ್ dy by dx is equal to 3 into e power x plus 2y. ಮತ್ತು ಏನು ಕೊಟ್ಟಿದ್ದಾರೆ, y ಆಫ್ 0 is equal to 0 ಆ್ಯಂಡ್ h is equal to 0.1. ಏನು ಮಾಡಿ ಈ ಥರ ಕ್ವಶನ್ ಕೇಳಿದ್ರೆ ಫಸ್ಟು ಗಿವನ್ ಡೇಟಾನ ನೀಟಾಗಿ ಬರ್ಕೊಳ್ಳಿ. dy by dx is equal to 3 e power x plus 2y ಮತ್ತು y ಆಫ್ 0 is equal to 0 ಆ್ಯಂಡ್ h is equal to 0.1. ಇದನ್ನ ಫಸ್ಟು ಬರ್ಕೊಬಿಡಿ, ಆಯ್ತಲ್ವ. ಇದು ಬರ್ದಾದ್ಮೇಲೆ ಏನು ಮಾಡಿ, ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಲೆಟ್ dy by dxನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 3 e power x ಪ್ಲಸ್ 2y. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಹ್ಯಾವ್ ಅಂತ ಬರೆದು ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಇದರಲ್ಲಿ ಇದು ಎಕ್ಸ್ ನಾಟು ಮತ್ತು ಇದು ವೈ ನಾಟು. ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಇದು ಬಂದು ಎಕ್ಸ್ ನಾಟು, ಇದು ಬಂದು ವೈ ನಾಟು. ಬರೆಯೋದೇನು ಬೇಕಾಗಿಲ್ಲ. ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0. ಇದು ಎಕ್ಸ್ ನಾಟ್ ವೈ ನಾಟ್ ಏನು ಬರೆಯೋದು ಬೇಕಾಗಿಲ್ಲ, ನೀವು ಇಲ್ಲಿ ನೀಟಾಗಿ ಬರೀರಿ. ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0, ವೈ ನಾಟ್ ಈಸ್ ಈಕ್ವಲ್ ಟು 0. ಎಕ್ಸ್ ನಾಟ್ 0, ವೈ ನಾಟ್ ಮತ್ತು ಹೆಚ್ನ ಬರ್ಕೊಳ್ಳಿ. ಹೆಚ್ ಏನು, 0.1. ಅರ್ಥ ಆಗ್ತಿದೆಯಲ್ವ. ಇದು ಬರ್ದಾದ್ಮೇಲೆ ಏನು ಮಾಡಬೇಕಂದ್ರೆ ಫಸ್ಟು k1ನ ಫೈಂಡ್ ಮಾಡಬೇಕು. ಇಲ್ಲಿ k1ಗೆ ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. ಇಲ್ಲಿ ಏನಾಗುತ್ತೆ ಅಂದರೆ k1 ಈಸ್ ಈಕ್ವಲ್ ಟು ಹೆಚ್ ಅಂದರೆ ಏನು, 0.1, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಏನು, 0, ವೈ ನಾಟ್ ಅಂದರೆ 0. ಇಲ್ಲಿ ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡಬೇಕು, ಇಲ್ಲಿ ರೈಟಲ್ಲಿ ಬರ್ಕೊಡ್ತೀನಿ ನೋಡಿ. ಕ್ಯಾಲ್ಸಿಲಿ ನಾನು ಹೇಳ್ದಂಗೆ ಟೈಪ್ ಮಾಡಿ. 0.1 ಇಂಟು ಎಫ್ ಆಫ್ ಎಕ್ಸ್ ಕಾಮ ವೈ ಅಂದ್ರೇನು, 3 e power x ಪ್ಲಸ್ 2y. ಈ ಥರ ಟೈಪ್ ಮಾಡ್ಕೋಬೇಕು ಕ್ಯಾಲ್ಸಿಲಿ. ಮತ್ತು ಇದು ಮಾಡೋಕ್ಕೆ ಮುಂಚೆ ಕ್ಯಾಲ್ಸಿನ ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್ ಮಾಡ್ಕೋಬೇಕು. ನೋಡಿ, ಅವರು ಇಷ್ಟು ಡೆಸಿಮಲ್ ಪ್ಲೇಸಲ್ಲಿ ಆನ್ಸರ್ ಕೊಡಿ ಅಂತ ಕೇಳಿಲ್ಲ ಅವರು, ಆದರೆ ಸ್ಟ್ಯಾಂಡರ್ಡು ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್ ಜ್ಞಾಪಕ ಇಟ್ಕೊಳ್ಳಿ. ಅವ್ರು ಕೊಟ್ಟರೆ ಅದು ಏನು ಕೊಡ್ತಾರೆ ಅದು ಮಾಡಿ. ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕು, ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್ ಅರ್ಥ ಆಗ್ತಿದೆಯಲ್ವ. ಆಮೇಲೆ ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್, ಶಿಫ್ಟು ಮೋಡು 6 4. ಗೊತ್ತಾಗ್ತಿದೆಯಲ್ವಾ. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಟೈಪ್ ಮಾಡ್ಕೋಬೇಕು. 0.1 ಬ್ರ್ಯಾಕೆಟ್ ಓಪನ್ 3 ಶಿಫ್ಟ್ ಲ್ಯಾನು ಪವರ್ ಎಕ್ಸು ಪ್ಲಸ್ 2 ಆಲ್ಫಾ ವೈ ಕ್ಲೋಸ್ ಬ್ರ್ಯಾಕೆಟ್. ಈ ಥರ ಟೈಪ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಕೊಡಬೇಕು. ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕಿ, ವೈ ಜಾಗದಲ್ಲಿ 0 ಹಾಕಿ. ಏನು ಬರುತ್ತೆ, 0.3 ಬರುತ್ತೆ. ಇಲ್ಲಿ k1 ಏನಾಗುತ್ತೆ, 0.3. ಈ 3 ಬೇಕಿದ್ರೆ ಬರಿಬೋದು, ಇಲ್ಲಾಂದರೆ ಬಿಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. 0.3 ಬರೆದ್ರೆ ಸಾಕು. ನೋಡಿ k1 ಆಯಿತು. ನೆಕ್ಸ್ಟು k2ನ ಫೈಂಡ್ ಮಾಡಬೇಕು. ನೋಡಿ k2ಗೆ ಫಾರ್ಮುಲಾ ಬಂದು ಇಲ್ಲಿ ನೋಡಿ, k2ಗೆ ಫಾರ್ಮುಲಾ ಬಂದು ಹೆಚ್ ಇಂಟು ನೋಡಿ k2 ಈಸ್ ಈಕ್ವಲ್ ಟು ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಬೈ 2 ಕಾಮ ವೈ ನಾಟ್ ಪ್ಲಸ್ k1/2. ಇದು ಫಾರ್ಮುಲಾ. ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. k2ಗೆ ಫಾರ್ಮುಲಾ ಬಂದು ಹೆಚ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಬೈ 2 x0 plus h by 2, y0 plus k1/2.
ಇಲ್ಲಿ K2 ಈಸ್ ಈಕ್ವಲ್ ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಹೆಚ್ ಅಂದರೆ ಏನು ನೋಡಿ, ಹೆಚ್ ಅಂದರೆ 0.1. ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಏನು ನೋಡಿ, ಎಕ್ಸ್ ನಾಟ್ ಅಂದರೆ 0 ಪ್ಲಸ್ ಹೆಚ್ ಅಂದರೆ ಏನು 0.1/2. ವೈ ನಾಟ್ ಅಂದರೆ 0 ನೋಡಿ, ವೈ ನಾಟ್ ಅಂದರೆ 0 ಎಲ್ಲ ಇಲ್ಲೇ ಇರುತ್ತೆ. ಪ್ಲಸ್ K1 ಅಂದರೆ ಇಲ್ಲಿ ನೀವು ಫೈನ್ ಮಾಡಿರ್ತೀರ. K1 ಅಂದ್ರೇನು 0.3 0.3/2. ನೀವೇನು ಮಾಡಿ ಕ್ಯಾಲ್ಸಿಲಿ ನೋಡಿ, K2 ಈಸ್ ಈಕ್ವಲ್ ಟು 0.1 ಹಂಗೆ ಇಟ್ಕೊಳ್ಳಿ. ಎಫ್ ಆಫ್ ಇದನ್ನ ಫಸ್ಟು ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲಿ ಮಾಡೋದು ಯಾವ ಥರ ನೋಡ್ಕೊಳ್ಳಿ. AC ಹೊಡೀರಿ. 0 ಪ್ಲಸ್ 0.1/2 ಎಷ್ಟು ಬರುತ್ತೆ? 0.05. ಫಸ್ಟ್ ಇಲ್ಲಿ ಬರ್ಬಿಡಿ ಕಾಮ, ಆಮೇಲೆ AC ಹೊಡೆದ್ಬಿಟ್ಟು ಇದು ಹೊಡೀರಿ. 0 ಪ್ಲಸ್ 0.3/2 ಎಷ್ಟು ಬರುತ್ತೆ? 0.15. ಇಲ್ಲಿ K2 ಈಸ್ ಈಕ್ವಲ್ ಟು ಇಲ್ಲಿ 0.1 ಇಂಟು ಎಫ್ ಇದೆಯಲ್ಲ ಅದಕ್ಕೆ ಹೋಗಿ, 0.1 ಇಂಟು 3e⁻x+2y ಹೋಗಿ, ಇದಕ್ಕೆ ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕಿ 0.05, ವೈ ಜಾಗದಲ್ಲಿ 0.15 ಹಾಕಿ. ಆನ್ಸರ್ 0.3454. ಇದು ಒಂದು K2 ಆಯಿತು. ನೆಕ್ಸ್ಟು K3 ನೋಡಿ. K3ಗೆ ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h/2 ಕಾಮ ವೈ ನಾಟ್ ಪ್ಲಸ್ K2/2. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಯಾವುದಕ್ಕೆ? K3 ಜ್ಞಾಪಕ ಇಟ್ಕೊಳ್ಳಿ. K3 ಈಸ್ ಈಕ್ವಲ್ ಇಲ್ಲಿ ಹೆಚ್ ಅಂದ್ರೇನು 0.1, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.1/2 ಕಾಮ ವೈ ನಾಟ್ ಅಂದರೆ 0 ಪ್ಲಸ್ K2 ಅಂದ್ರೇನು 0.3454/2. ಇಲ್ಲಿ K3 ಈಸ್ ಈಕ್ವಲ್ ಟು 0.1 ಎಫ್ ಆಫ್ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ 0.1/2 0.05 ಕಾಮ ಇದನ್ನ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ 0.3454/2 ಇದು 0.1727. ಇಲ್ಲಿ K3 ಈಸ್ ಈಕ್ವಲ್ ಟು ಇಲ್ಲೇನು ಮಾಡಿ ಮೇಲ್ಗಡೆ ಹೋಗಿ 0.1 ಇಂಟು ಇಲ್ಲಿ ನೋಡಿ 0.1 ಇಂಟು ಎಫ್ ಆಫ್ ಅಂದರೆ ಇಲ್ಲಿ ಎಫ್ ಅಂದ್ರೇನು 3e⁻x+2y ಅಂದರೆ 0.1 ಇಂಟು ಇದಕ್ಕೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಎಕ್ಸ್ ಅಂದರೆ ಏನು ಹೊಡಿಬೇಕು? 0.05. ವೈ ಅಂದರೆ ಏನು ಹೊಡಿಬೇಕು? 0.1727 ನೋಡಿ, 0.3499. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು 0.05, ವೈ ಜಾಗದಲ್ಲಿ 0.1727 ಎಷ್ಟು ಬಂತು? 0.3499 ನೋಡಿ. K3 ಆದ ತಕ್ಷಣ ನೀವೇನು ಮಾಡಬೇಕು? ನೆಕ್ಸ್ಟು K4 ಮಾಡಬೇಕು. K4ಗೆ ಫಾರ್ಮುಲಾ ಏನು ಜ್ಞಾಪಕ ಇಟ್ಕೊಳ್ಳಿ. ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ವೈ ನಾಟ್ ಪ್ಲಸ್ K3 ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. K4 ಈಸ್ ಈಕ್ವಲ್ ಟು ಹೆಚ್ ಅಂದರೆ 0.1 ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್, ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.1, ವೈ ನಾಟ್ ಅಂದರೆ 0, K3 ಅಂದರೆ ಈಗ ಫೈನ್ ಮಾಡಿದ್ವಲ್ಲ ಅದು 0.3499 ಅಂದರೆ K4 ಈಸ್ ಈಕ್ವಲ್ ಟು ಏನಾಯಿತು? 0.1 ಎಫ್ ಆಫ್ 0 ಪ್ಲಸ್ 0.1 ಅಂದರೆ 0.1, 0 ಪ್ಲಸ್ 0.349 ಅಂದರೆ 0.3499. ಇಲ್ಲಿ K4 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಏನಾಗಬೇಕು?
0.1 ವೈ ಜಾಗದಲ್ಲಿ 0.3499. ಏನು ಆನ್ಸರ್ ಬಂತು? 0.4015. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದು ಮಾಡಿದ ತಕ್ಷಣ ಫೈನಲ್ ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದು ಅಂದರೆ, ಈಗ ಆರ್ ಕೆ ಮೆಥಡ್ದು ಫೈನಲ್ ಫಾರ್ಮುಲಾ ಬಂದು ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್, ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ 1/6 k1 ಪ್ಲಸ್ 2k2 ಪ್ಲಸ್ 2k3 ಪ್ಲಸ್ k4. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ, ವೈ ಆಫ್ ಎಕ್ಸ್ ನಾಟ್ ಎಷ್ಟು? 0, ಹೆಚ್ ಎಷ್ಟು? 0.1, ವೈ ನಾಟ್ ಏನು? 0 ಪ್ಲಸ್ 1/6, k1 ಏನು? 0.3 ಪ್ಲಸ್ 2 ಇಂಟು k2 ಏನು? 0.3454 ಪ್ಲಸ್ 2 ಇಂಟು k3 ಅಂದರೆ ಏನು? 0.3499 ಪ್ಲಸ್ k4 ಎಷ್ಟು? 0.4015. ಕರೆಕ್ಟ್ ಅಲ್ವಾ? ಈಗ 0 ಪ್ಲಸ್ 0.1 ಅಂದರೆ ಏನಾಗುತ್ತೆ? ಇದು 0 ಪ್ಲಸ್ 0.1 ವಿಲ್ ಬಿ 0.1. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ 1/6 ಟೈಮ್ಸ್, ಆಮೇಲೆ ಏನು ಬರುತ್ತೆ? 0.3 ಪ್ಲಸ್ 2 ಇಂಟು 0.3454 ಪ್ಲಸ್ 2 ಟೈಮ್ಸ್ 0.3499 ಪ್ಲಸ್ 0.4015. ಈ ಥರ ಟೈಪ್ ಮಾಡಿ. ಆನ್ಸರ್ ಏನು ಬಂತು? 0.3487. 3487 ಈ ಥರ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ನೀಟಾಗಿ ಸ್ವಲ್ಪ ಟೈಪ್ ಮಾಡಿ, ಯಾಕಂದರೆ ರಾಗಾಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ಕ್ಯಾಲ್ಸಿನ ನೀಟಾಗಿ ನೋಡ್ಕೊಂಡು ಯೂಸ್ ಮಾಡಿ. ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಕ್ವಶನ್: ಯೂಸ್ 4th ಆರ್ಡರ್ ರಂಗೇಕುಟ್ಟ ಮೆಥಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ y at x is equal to 0.1 given that dy by dx is equal to ಏನು? 3e power x plus 2y, y of 0 is equal to 0 and h is equal to 0.1. ಇದು ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಇದನ್ನ ಡೇಟಾನ ಬರ್ಕೊಳ್ಳಿ, ಏನು ಗಿವನ್ ಇದೆ. ಇಲ್ಲಿ dy by dx ಬದಲು f of x, y ಹಾಕ್ಕೊಳ್ಳಿ. 3e power x plus 2y ಹಂಗೆ ಇರಲಿ. ನೆಕ್ಸ್ಟ್ ವಿ ಹ್ಯಾವ್, ಇದನ್ನ x ನಾಟ್ ಬರ್ಕೊಳ್ಳಿ, y ನಾಟು, ಇದಕ್ಕೆ ಹೆಚ್ಚು. k1ಗೆ ಫಾರ್ಮುಲಾ h ಇಂಟು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್. k1 ಈಸ್ ಈಕ್ವಲ್ ಟು h ಏನು? 0.1. ಎಫ್ ಆಫ್ ಎಕ್ಸ್ ನಾಟ್ ಏನು? 0, ವೈ ನಾಟ್ ಏನು? 0. ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಅಂದರೆ, ಈ ಥರ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಸಿಲ್ ಯಾವ ಥರ ಅಂದರೆ, ಫಸ್ಟು ಫಿಕ್ಸ್ ಟು 4 ಡೆಸಿಮಲ್ ಮಾಡ್ಕೊಳ್ಳಿ. 0.1 ಇಂಟು ಎಫ್ ಆಫ್ ಎಕ್ಸ್ ವೈ ಅಂದ್ರೇನು? 3e power x plus 2y. ಇದನ್ನ ಬ್ರ್ಯಾಕೆಟಲ್ಲಿ ಬರೀರಿ, ಎಫ್ ಆಫ್ ಎಕ್ಸ್ ವೈನ. ನೋಡಿ ಹೆಂಗೆ ಹೇಳ್ತೀನಿ ನೋಡಿ. ಶಿಫ್ಟು 9, 3 ಈಕ್ವಲ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. 0.1 ಇಂಟು 3 ಶಿಫ್ಟ್ ಲ್ಯಾನ್ ಎಕ್ಸ್ ಪ್ಲಸ್ 2 ಆಲ್ಫಾ ವೈ ಕ್ಲೋಸ್ ಬ್ರ್ಯಾಕೆಟ್. ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಟ್. ಈಗ ಎಕ್ಸ್ ಜಾಗದಲ್ಲಿ ಏನಾಗಬೇಕು? 0. ವೈ ಜಾಗದಲ್ಲಿ ಏನಾಗಬೇಕು? 0. ಆನ್ಸರ್ ಏನು ಬಂತು? 0.3. ನೆಕ್ಸ್ಟ್ k2ಗೆ ಫಾರ್ಮುಲಾ ಏನು? h ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h ಬೈ 2 ಪ್ಲಸ್ ವೈ ನಾಟ್ ಪ್ಲಸ್ k1/2. k2 ಇದು h ಏನು? 0.1. ಎಫ್ ಆಫ್ ಎಕ್ಸ್ ನಾಟ್ ಏನು? 0 ಪ್ಲಸ್ h ಏನು? 0.1/2, ವೈ ನಾಟ್ ಏನು? 0 ಪ್ಲಸ್ k1 ಏನು? 0.3/2. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. AC ಹೊಡಿಬೇಕು ನೋಡಿ. ಆನ್ ಹೊಡೆದ್ರೆ ಹಳೇದೆಲ್ಲ ಹೋಗ್ಬಿಡುತ್ತೆ. ಇದನ್ನ ಟೈಪ್ ಮಾಡಿ, ಲೆಫ್ಟ್ನ ಟೈಪ್ ಮಾಡಿ. 0 ಪ್ಲಸ್ 0.1/2 ಟೈಪ್ ಮಾಡಿಬಿಟ್ಟು ಏನು ಆನ್ಸರ್ ಬರುತ್ತೆ ಇಲ್ಲಿ ಬರೀರಿ. ಇದನ್ನ ಟೈಪ್ ಮಾಡಿ. 0 ಪ್ಲಸ್ ಹೇಳಿ 0.3/2 ಏನು ಆನ್ಸರ್ ಬರುತ್ತೆ ರೈಟಲ್ಲಿ ಬರೀ. ಇದು ಬರೆದಾದ್ಮೇಲೆ k2ನ ಫೈಂಡ್ ಮಾಡೋಕ್ಕೆ 0.1 ಇಂಟು ಇದೆಯಲ್ಲ ಅದಕ್ಕೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಏನು ಹಾಕಿ?
0.05. ವೈ ಜಾಗದಲ್ಲಿ ಏನು ಹಾಕಿ 0.15. ಇದು 4 ಡೆಸಿಮಲ್ ಫಿಕ್ಸ್ ಮಾಡಿಲ್ಲ, ಶಿಫ್ಟು ಮೋಡು 6 4 ಗೊತ್ತಾಗ್ತಿದೆಯಲ್ವಾ. 0.3454. ನೆಕ್ಸ್ಟು K3ಗೆ ಫಾರ್ಮುಲಾ ಗೊತ್ತಿರಬೇಕು. H ಇಂಟು ಎಫ್ ಆಫ್ x0 ಪ್ಲಸ್ h/2 ಕಮ y0 ಪ್ಲಸ್ k2/2. K3 H ಅಂದ್ರೇನು 0.1, ಎಫ್ ಆಫ್ x0 ಅಂದ್ರೇನು 0 ಪ್ಲಸ್ 0.1/2 ಕಮ y0 ಅಂದರೆ 0, K2 ಅಂದರೆ 0.3454/2. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0 ಪ್ಲಸ್ ಹೇಳಿ 0.1/2 ಎಷ್ಟು ಬರುತ್ತೆ, ಇದು 0.05 ಬರೆದ್ಬಿಡಿ. ಈ ಕಾಮ ರೈಟ್ನ ಟೈಪ್ ಮಾಡಿ. 0 ಪ್ಲಸ್ ಹೇಳಿ 0.3454/2 ಎಷ್ಟು ಬಂತು ಆನ್ಸರ್ 0.1727. K3 ಎಷ್ಟು, K3 ನಾವು ಫೈಂಡ್ ಮಾಡೋಕ್ಕೆ 0.1 ಇಂಟು ಎಫ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಏನು ಹೊಡಿತೀರಾ 0.05. ಇಲ್ಲಿ ನೋಡಿ ವೈ ಜಾಗದಲ್ಲಿ ಏನು ಹೊಡಿತೀರಾ 0.1727. ಏನು ಬಂತು ಆನ್ಸರ್ 0.3499. ಇದಾದ ತಕ್ಷಣ ಏನು ಮಾಡಬೇಕು K4ಗೆ ಫಾರ್ಮುಲಾ ಏನು K4 H ಇಂಟು ಹೇಳಿ ಎಫ್ ಆಫ್ x0 ಪ್ಲಸ್ H ಕಾಮ y0 ಪ್ಲಸ್ K3. K4 H ಏನು ಎಫ್ ಆಫ್ x0 ಪ್ಲಸ್ H ಅಂದ್ರೇನು 0.1 ಕಾಮ ಪ್ಲಸ್ 0. K3 ಅಂದರೆ 0.3499. ಈಗ ಫೈಂಡ್ ಮಾಡಿದ್ವಲ್ಲ ಅದು ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟು ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬರುತ್ತೆ, ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬರುತ್ತೆ. ಆಮೇಲೆ 0.1 ಇಂಟು ಎಫ್ ಇದನ್ನ ಕ್ಯಾಲ್ಸಿಲ್ ಅಂದರೆ ಇದನ್ನ ಟೈಪ್ ಮಾಡಬೇಕು. 0 ಪ್ಲಸ್ 0.1 ಎಷ್ಟು 0.1 ಅದನ್ನ ಬರಿಬೇಕು. ಅದೇ ಥರ ಇದನ್ನ ಟೈಪ್ ಮಾಡಬೇಕು. ಏನು 0 ಪ್ಲಸ್ 0.3499 ಎಷ್ಟು ಬಂತು ಅದನ್ನ ಬರ್ಕೋಬೇಕು. AC ಹೊಡೆದು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಏನಾಗಬೇಕು, ವೈ ಜಾಗದಲ್ಲಿ ಏನಾಗ್ತೀರಾ 0.3499. ಆನ್ಸರ್ ಏನು ಬಂತು. ಈಗ RK ಮೆಥಡ್ದು ಫಾರ್ಮುಲಾ ಹೇಳಿ. ವೈ ಆಫ್ x0 ಪ್ಲಸ್ H ಈಸ್ ಈಕ್ವಲ್ ಟು y0 ಪ್ಲಸ್ 1/6 K1 ಪ್ಲಸ್ 2K2 K3 ಪ್ಲಸ್ K4. ವೈ ಆಫ್ x0 ಅಂದ್ರೇನು, H ಅಂದ್ರೇನು, ಆಮೇಲೆ y0 ಅಂದ್ರೇನು, ಇದನ್ನ ಟೈಪ್ ಮಾಡ್ಕೋಬೇಕು. ಮಾಡಿಬಿಟ್ಟು ಫಸ್ಟು 0 ಪ್ಲಸ್ 0.1 ಮಾಡಿ ಎಷ್ಟು ಬರುತ್ತೆ 0.1 ತಾನೇ ಬರೋದು. ಫಸ್ಟ್ ಅದು ಬರೆದ್ಬಿಡಿ ವೈ ಆಫ್ 0.1. ಇದನ್ನ ಟೈಪ್ ಮಾಡಿ. ಈಗ ರೈಟ್ ಹೇಳಿ ಏನಿದೆ, ಹೆಂಗೆ ಟೈಪ್ ಮಾಡ್ತೀರಾ 0 ಪ್ಲಸ್ 1/6 ಸೈಡಿಗೆ ಹೋಗಿ ಹೇಳಿ 0.3 ಪ್ಲಸ್ 2 ಟೈಮ್ಸ್ 0.3454 ಆಮೇಲೆ ಪ್ಲಸ್ ಇದು ಕ್ಲೋಸ್ ಬ್ರ್ಯಾಕೆಟ್ ಮಾಡಬೇಕು. ಪ್ಲಸ್ 2 ಓಪನ್ ಬ್ರ್ಯಾಕೆಟ್ 0.3499 ಕ್ಲೋಸ್ ಬ್ರ್ಯಾಕೆಟು 0.4015 ಈ ಕ್ಲೋಸ್ ಬ್ರ್ಯಾಕೆಟ್ ಎಷ್ಟು ಬಂತು 0.3487. ಅರ್ಥ ಆಯ್ತಲ್ವಾ. ಇಲ್ಲಿ ಈ ಪ್ರಾಬ್ಲಮ್ ಮಾಡೋಕ್ಕೆ ಯಾವ್ಯಾವ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು ನೀವು. ಒಂದು K1, K2, K3, K4 ಮತ್ತು ವೈ ಆಫ್ ನೋಡಿ ಬರೆದು ಕೊಟ್ಬಿಡ್ತೀನಿ ಫಾರ್ಮುಲೆ. ಯಾವ್ಯಾವ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು ಹೇಳ್ತೀರಾ. ಫಸ್ಟು K1ದು ಫಾರ್ಮುಲಾ ಏನು, K1 ಈಸ್ ಈಕ್ವಲ್ ಟು H ಇಂಟು ಎಫ್ ಆಫ್ x0 ಕಾಮ y0. K2ದ ಫಾರ್ಮುಲಾ ಹೇಳಿ H ಇಂಟು ಎಫ್ ಆಫ್ x0 ಪ್ಲಸ್ h/2 ಕಾಮ y0 ಪ್ಲಸ್ K1/2. K3ದು ಫಾರ್ಮುಲಾ ಹೇಳಿ H ಇಂಟು ಎಫ್ ಆಫ್ x0 ಪ್ಲಸ್ h/2 y0 ಪ್ಲಸ್ K2/2. K4ದು ಫಾರ್ಮುಲಾ ಹೇಳಿ H ಇಂಟು ಎಫ್ ಆಫ್ x0 ಪ್ಲಸ್ H ಕಾಮ y0 ಪ್ಲಸ್ K3. ಗೊತ್ತಾಗ್ತಿದೆಯಲ್ವಾ. ಈಗ ಮೇನ್ ಫಾರ್ಮುಲಾ ಏನು, ವೈ ಆಫ್ x0 ಪ್ಲಸ್ H ಅಂದ್ರೇನು y0 ಪ್ಲಸ್ 1/6 K1 ಪ್ಲಸ್ 2K2 ಪ್ಲಸ್
2k3 ಪ್ಲಸ್ k4. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ. ಇದು RK ಮೆಥಡ್ ಫೋರ್ತ್ ಆರ್ಡರ್ ಅಂದರೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.